ಯಾರು ಹೇಳಿದ? ಇಸಿಲ. ಕರೆಕ್ಟ್. ಇಸಿಲ ಅಂತಂದ್ರೆ ಅದು ಚಿತ್ರದುರ್ಗದ ಶಾಸನದಲ್ಲಿ ಸಿಕ್ಕಿದ್ದು, ಅಶೋಕನ ಶಾಸನದಲ್ಲಿ ಬರ್ದಿದ್ದು. ಇಸಿಲ ಅಂತಂದ್ರೆ ಕೋಟೆ, ಕೋಟೆ. ಅದೇ ಫಸ್ಟ್ ಶಬ್ದ ನಮ್ಮ ಕನ್ನಡದ ಬಗ್ಗೆ ಸಿಕ್ಕಿದ್ದು. ಓಕೆ. ನರ್ಕ ಕಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲ್ಸಾಕಿದ್ರು, ಮೂಗ್ನಾಗ ಕನ್ನಡ ಮಾತಾಡ್ತೀನಿ. ಇದನ್ನು ಹೇಳಿದಂತ ಕವಿ ಯಾರು? ಬಹಳ ಬಹಳ ಅಲ್ಲೇನು ಹೇಳ್ತಾನೆ, ಅಲ್ಲಿ ಅವನೇನು ಹೇಳ್ತಾನೆ ಕವಿ, ನರ್ಕಕ್ಕೆ ಕಳಿಸಿದ್ರು, ನಾಲ್ಗೆ ಸೀಳಿಸಿದ್ರು, ಬಾಯಿ ಹೊಲ್ಸಾಕಿದ್ರು, ಮೂಗಿನಲ್ಲಿ ಕನ್ನಡ ಮಾತಾಡ್ತೀನಿ ಅನ್ನೋ ಕನ್ನಡ ಪ್ರೇಮ ಮೆರೀತಾನೆ. ನೀವಿಲ್ಲ ಜೆ ಬಿ ರಾಜರತ್ನ. ಅದರಲ್ಲಿ ಅವನು ಏನು ಹೇಳ್ತಾನೆ ಅಂತಂದ್ರೆ, ಎಂಟ ಹೆಂಡತಿ ಕನ್ನಡ ಪದಗಳಂದ್ರೆ ರಕ್ತನ ಪ್ರಾಣ ಅಂತೆ. ದೇವರು ಬಂದು ಹೇಳ್ತಾನಂತೆ, ಹೆಂಡ್ತಿನ ಬಿಟ್ಬಿಡು ಅಂತ, ಬೇಕಾದ್ರೆ ಹೆಂಡ್ತಿನ ಬಿಡ್ತೀನಿ ಅಂತಾನೆ. ಅವನಿಗೆ ತುಂಬಾ ಪ್ರಿಯ ಹೆಂಡನೂ ಬಿಡ್ತೀನಿ ಬೇಕಾದ್ರೆ, ಆದ್ರೆ ಕನ್ನಡ ಪದಗಳು ಬಿಡ್ತೀನಿ ಅಂತಂದ್ರೆ ನಾನು ದೇವ್ರನ್ನೇ ಬಿಡಲ್ಲ ಅಂತ ಹೇಳ್ತಾನೆ. ಸೊ ಅದ್ರೊಳಗೆ ಬರೋದು ಒಂದು ವ್ಯಾಖ್ಯಾನ ಇದು. ಆಮೇಲೆ ಕನ್ನಡ ಶಬ್ದಕೋಶ ಡಿಕ್ಷನರಿ ಕೊಟ್ಟವರು ಅವ್ರು ಯಾರು? ಕನ್ನಡದ ಮೊದಲನೇ ಡಿಕ್ಷನರಿ ಬರೆದಿದ್ದು ಯಾರು? ನಮ್ಮವ್ರು ಎಷ್ಟೋ ಜನ ಬರೆದಿದ್ದಾರೆ, ಆದ್ರೆ ಕನ್ನಡದ ಮೊದಲನೇ ಡಿಕ್ಷನರಿ ನೀನ್ ಬೇಡ, ಯಾರಿಗೆ ಗೊತ್ತು? ಫಸ್ಟ್ ಟೈಮ್ ಕನ್ನಡದಲ್ಲಿ ಡಿಕ್ಷನರಿ ಬರೆದಿದ್ದು ಕನ್ನಡಿಗರಲ್ಲ, ಜರ್ಮನ್ ಪಾದ್ರಿ. ಅವ್ರ ಹೆಸರೇನು? ಸರ್ ಜಾರ್ಜ್ ಫರ್ಡಿನಾಂಡ್ ಕಿಟಲ್ ಅಂತ. ಆ ಕಿಟಲ್ಗೆ ಎಷ್ಟು ಕನ್ನಡ ಪ್ರೇಮ ಇತ್ತು ಅಂತಂದ್ರೆ, ಅವನು ಜರ್ಮನಿಗೆ ಹೋಗಿ ಸಾಯ್ಬೇಕಾದ್ರೆ ಸಾಯೋ ಹಾಸಿಗೆಯಲ್ಲಿದ್ದಾಗ ಯಾರೋ ಕನ್ನಡ ಪದ ಹೇಳ್ರಿ, ಅದನ್ನ ಕೇಳಿ ಸಾಯ್ತೀನಿ ಅಂತ ಹೇಳದಂತೆ. ಅಷ್ಟು ಕನ್ನಡ ಪ್ರೇಮ ಅವನಿಗೆ. ಆಮೇಲೆ ಬೇರೆಯವ್ರು ಬರೆದ್ರು, ಫಸ್ಟ್ ಡಿಕ್ಷನರಿ ಬರೆದಿದ್ದು ಸರ್ ಜಾರ್ಜ್ ಫರ್ಡಿನಾಂಡ್ ಕಿಟಲ್, ಜರ್ಮನ್ ಪಾದ್ರಿ. ಇಲ್ಲಿಗೆ ಬಂದಾಗ ಹಳ್ಳಿ ಅಲ್ಲದು ಶಬ್ದಗಳು ಸಂಗ್ರಹಿಸಿ ಫಸ್ಟ್ ಕನ್ನಡ ಶಬ್ದಕೋಶ ಬರೆದವರು. ಇನ್ನೊಂದು ಕೊನೆಯ ಪ್ರಶ್ನೆ. ನಿನ್ನೆ ಮೋದಿಯವರಿಗೆ ಏನು ಅವಾರ್ಡ್ ಕೊಟ್ಟರು ಹೇಳ್ತೀರಾ? ಉಡುಪಿ ಮಠದಲ್ಲಿ ರಾಮನ ವಿಗ್ರಹ ಅವಾರ್ಡ್ ಏನು ಹೇಳಿದ್ರು? ಭಾರತ ಭಾಗ್ಯ ವಿಧಾತ, ಭಾರತ ಸಿಂಧೂರ ರಶ್ಮಿ. ಈ ಒಂದು ಕೃತಿಯನ್ನ ಬರೆದವರು ಯಾರು? ಭಾರತ ಸಿಂಧೂರ ರಶ್ಮಿ ಈ ಕೃತಿಯನ್ನ ಬರೆದವರು ಯಾರು? ಯಾರು ಕೈ ಎತ್ತಿರೋದು? ನಂಗೆ ಕಾಣ್ತಾ ಇಲ್ಲ ಹೆಸರು. ವಿನಾಯಕ ಕೃಷ್ಣ ಗೋಕಾಕ್. ಕರೆಕ್ಟ್, ಸರಿ ಇದೆ. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಚಾಕ್ಲೇಟ್ ಇಲ್ಲ, ನನ್ನ ಕೈಯಲ್ಲಿ ಕೊಟ್ಟಿಲ್ಲ. ಚಾಕ್ಲೇಟ್ ತಗೊಂಬನ್ರಿ, ಒಂದು ಕೊಡೋಣ.